ಸಹೋದರರ ರಾಜಕೀಯ ಭವಿಷ್ಯ ಏನಾದ್ರು ಚೇಂಜ್ ಆಗ್ಬೋದು ಸರ್? ಅವ್ರ ಹಣೆ ಬರ್ತಿದ್ರೆ ಎಲ್ಲ ಬದಲಾಗುತ್ತೆ, ಇಲ್ಲ ಅಂತ ಇಲ್ಲ. ಅದಕ್ಕೆ ಯಾಕಲ್ಲ ಕೇಳಿರೋದು. ನೀವು ಹೇಳಿದ್ರೆ ನಮ್ಮ ಮಂಡವ್ರ ಒಂದ್ಸಲ ಸಿಎಂ ಮಾಡ್ಬೇಕು ಅನ್ನೋ ಒಂದು ಅದು ನನ್ನ ಆಸೆ ಇದೆ ಅಂತ ಹೇಳಿದ್ವಿ. ಅವ್ರ ಹಣೆ ಬರ್ತಿದ್ರೆ ಆಸೆ. ನಿಮ್ ಪ್ರಯತ್ನ ಏನು ಸರ್ ಆ ವಿಚಾರ? ಪ್ರಯತ್ನ ಏನಿಲ್ಲ, ಪ್ರಯತ್ನ ಇಲ್ಲ. ಪಕ್ಷ ಏನ್ ಹೇಳ್ತದೆ, ಪಕ್ಷದ ಅಧ್ಯಕ್ಷರಾಗಿ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷಕ್ಕೆ ಚ್ಯುತಿ ಬರಬೇಕು ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ. ಆ ಕೆಲಸವನ್ನು ಅವರು ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ರಾಜಕಾರಣದಲ್ಲಿ 98-95 ಆದವರು ಕೂಡ ಇನ್ನಿದ್ದಾರೆ. ಸೊ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರ ತಪ್ಪೇನಿಲ್ಲ. ಅವ್ರು ನಮ್ಮ ನಾಯಕರು, ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆ ಮಾಡ್ತೀವಿ. ಸಿದ್ದರಾಮಯ್ಯನವರ ಅಗತ್ಯತೆ ಇದೆ, ಅನಿವಾರ್ಯತೆನಾ ಅಥವಾ ಅಗತ್ಯತೆ? ಒಬ್ಬ ನಾಯಕನಿಗೆ ಇರಬೇಕಾದಂತ ಎಲ್ಲ ಅವಕಾಶಗಳು ಅವ್ರಿಗಿದೆ. ಜೊತೆಗೆ ಇನ್ನೂ ಅವರು ಗಟ್ಟಿಯಾಗಿ ಎಲ್ರಿಗಿನ್ನ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಆರೋಗ್ಯವಾಗಿದ್ದಾರೆ, ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಉತ್ತಮವಾದಂತ ಆಡಳಿತ ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರ ನಾಯಕತ್ವದಲ್ಲಿ ನಾವು ಮುಂದೆ ಚುನಾವಣೆ ಎದುರಿಸಿದ್ರೆ ತಪ್ಪೇನೂ ಇಲ್ಲ. ಸರ್, ಮಾಜಿ ಸಚಿವ ರಾಜಣ್ಣವರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಎಲ್ಲ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕುವಂತ ಪರಿಸ್ಥಿತಿ ಬರುತ್ತೆ ಅನ್ನುವಂತ ಮಾತನಾಡಿದೆ. ಗೊತ್ತಿಲ್ಲ, ಅವರು ಹಿರಿಯ ನಾಯಕರಿದ್ದಾರೆ, ಅವರ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಸಲಹೆ ಅಂತ ಸ್ವೀಕರಿಸಿದ್ರೆ ಸರ್ ಅದು ವಿರೋಧ ವಿಧಾನ, ಸೈದ್ಧಾಂತಿಕ ವಿರೋಧ ಇದೆ ಅನ್ನುವಂಥದ್ದು. ಅವರು ಸಲಹೆಗಳನ್ನ ಪಕ್ಷದ ವರಿಷ್ಠರಿಗೆ ತಿಳಿಸ್ತಾ ಇದ್ದಾರೆ. ಅವ್ರು ತಿಳಿಸಿದ್ರೆ ತಪ್ಪೇನೂ ಇಲ್ಲ. ಅವರ ಅಭಿಪ್ರಾಯಗಳನ್ನ ಮುಕ್ತವಾಗಿ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ರೆ ಸಂತೋಷ. ಇಲ್ಲ ಸರ್, ಅದೇನಂದ್ರೆ 2.5 ವರ್ಷ ಆದ್ಮೇಲೆ ಪವರ್ ಶೇರಿಂಗ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಅಲ್ಲಿ ಚರ್ಚೆ ಇತ್ತು. ಡಿಸಿಎಂ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒತ್ತಾಯಗಳು ಇದಾವೆ. ಈ ಸಂದರ್ಭ ಇದು ಹೌದಾ ಅಥವಾ ಈ ಸಂದರ್ಭದಲ್ಲಿ ಬದಲಾವಣೆ ನಿರೀಕ್ಷೆ ಇದೆಯಾ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸೊ 2.5 ವರ್ಷದ ಪ್ರಶ್ನೆ ಅಲ್ಲ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಕೆಲಸ ಮಾಡಿ ಅಂತ ಹೇಳಿ 135-137 ಸ್ಥಾನಗಳನ್ನು ಕಳಿಸ್ಕೊಟ್ಟಿದ್ದಾರೆ. ನಾವು ಈಗ 140 ಸ್ಥಾನಗಳಲ್ಲಿ ನಾವು ಇದ್ದೇವೆ, ಪಕ್ಷೇತರರು ಸೇರಿ. ಸೊ ನಾವು ರಾಜ್ಯದ ಜನರ ಹಿತವನ್ನ ಕಾಯಬೇಕು, ಜೊತೆಗೆ ನಾವು ಕೊಟ್ಟಿರುವಂತಹ ಮಾತುಗಳನ್ನ ಉಳಿಸ್ಕೋಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷ ಮತ್ತು ಸರ್ಕಾರ ಒಟ್ಟಾಗಿ ಕೆಲಸ ಮಾಡ್ತಾರೆ. ಸರಿ, ಎಲ್ಲ ಗೊಂದಲ, ಬದಲಾವಣೆ, ನಾಯಕತ್ವ ಬದಲಾವಣೆ, ಅದು ಇದು ಅನ್ನುವಂಥದ್ದು ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಅನಿಸ್ತಿದೆ. ನನಗೆ ಆಡಳಿತ ಮಾಡೋ ಅನುಭವ ಇಲ್ಲ. ನೀವು MP ಆಗಿದ್ದವರಲ್ಲ ಸರ್? ನಾನು MP ಆಗಿ ನೋಡಿದ್ದೀನಿ. ಆಡಳಿತ ಮಾಡೋದೇ ಬೇರೆ, MP ಆಗಿ MLA ಆಗಿರೋದೇ ಬೇರೆ. ಈಗ ಸದ್ಯದ ಆಡಳಿತ ನೋಡಿ ಕಾರ್ಯಕರ್ತರು ತೃಪ್ತರಾಗಿದ್ದಾರೆ ಸರ್, ನೀವು ನೋಡಿದ ಮಟ್ಟಿಗೆ? ಎಲ್ಲರನ್ನೂ ತೃಪ್ತಿಪಡಿಸಕ್ ಆಗೋದಿಲ್ಲ, ಎಲ್ಲರನ್ನೂ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲಾ ಸರ್ಕಾರಗಳು ನಡೆದಾಗಲೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ, ನಾಯಕರುಗಳಲ್ಲಿ ಅಸಮಾಧಾನಗಳು ಬೇರೆ ಬೇರೆ ರೀತಿಯಲ್ಲಿ ಅವ್ರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಇರ್ತದೆ. ಆದ್ರೆ ಅದನ್ನು ಸರಿದೂಗಿಸುವಂತಹ ಕೆಲಸ ಪಕ್ಷ ಮತ್ತು ನಾಯಕತ್ವ ಮಾಡ್ಕೊಳ್ಬೋದು. ಶಾಸಕರುಗಳು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ, ನಮ್ಮ ಶ್ರಮ ಪ್ರತಿಫಲ ಬೇಕು ಅಂತಾರೆ. ಅದು ಕೇವಲ ಶಾಸಕರು ಮಾತ್ರ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದಲ್ಲ ಸರ್, ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಬಯಸ್ತಾ ಇರ್ಬೋದು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಬೇರೆ ಶಾಸಕರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾ ಯಾವಾಗ್ಲೂ ಎಣ್ಣೆ ಮೈಗಸ್ಕೊಳ್ಳಲ್ಲ, ಮೈಗೂ ಹಚ್ಕೊಳ್ಳಲ್ಲ, ಮೈಗೂ ಹಾಕೊಳ್ಳಲ್ಲ, ಎರಡೂ ಇಲ್ಲ. ಈಗ ಹೆಚ್ಚುವರಿ DCM ಅನ್ನುವಂಥದ್ದು ಮತ್ತೆ ಮುನ್ನೆಲೆಗೆ ಬಂದಂತ ವಿಚಾರ. ಅಂದ್ರೆ ಸಮುದಾಯವಾರು ಕೊಟ್ಟರೆ ಮುಂಬರುವಂತಹ ಚುನಾವಣೆ, ಸ್ಥಳೀಯ ಚುನಾವಣೆಗಳಲ್ಲಿ ಮತವನ್ನ ಕ್ರೋಢೀಕರಿಸಬಹುದು ಅನ್ನುವಂಥದ್ದು ಒಂದು ಚರ್ಚೆ. ಎಲ್ಲರ ಸಲಹೆಗಳನ್ನ ಪಕ್ಷ ಗಮನಿಸ್ತದೆ, ನಾನಲ್ಲ. ಪಕ್ಷದ ವರಿಷ್ಠರು ಅದನ್ನ ಗಮನಿಸಿ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಸೊ ಹಾಗಾಗಿ ಇದರಲ್ಲಿ ನನ್ನ ಪಾತ್ರ, ನನ್ನ ಹೇಳಿಕೆ ಅಪ್ರಸ್ತುತ ಆಗ್ತದೆ. ತೀರ್ಮಾನ ಮಾಡತಕ್ಕಂಥದ್ದು ಪಕ್ಷದ ಹೈಕಮಾಂಡ್, ಸೊ ಮುಖ್ಯಮಂತ್ರಿಗಳು. RSS ವಿಚಾರವಾಗಿ ತಡೆ ಆದ್ಯತೆ ಕೊಟ್ಟಿತ್ತು ಸರ್ ಸರ್ಕಾರ, ಅದಕ್ಕೆ ಕೋರ್ಟ್ ತಡೆ ಕೊಟ್ಟಿದೆ. ಆ ತರ ನಿರ್ಧಾರ ಮಾಡಕ್ ಬರೋದಿಲ್ಲ, ಎಲ್ಲರಿಗೂ ಮುಕ್ತ ಅವಕಾಶವನ್ನ ಕೊಡಬೇಕು ಸರ್ಕಾರಿ ಜಾಗಗಳಲ್ಲಿ ಅಂತ ಒಂದು ತಡೆ. RSS ಅವರ ಪಥಸಂಚಲನ ವಿಚಾರ ಏನಿದೆ, ಪಥಸಂಚಲನ ಮಾಡ್ಲಿಕ್ಕೆ ಯಾರು ವಿರೋಧ ಇಲ್ಲ. ಅವರು ಕಣ್ಣೆ ಹಿಡ್ಕೊಂಡು ಮಾಡ್ತಾರಲ್ಲ, ಅದ್ರ
ದೊಣ್ಣೆ ಹಿಡ್ಕೊಂಡು ಮಾಡ್ತಕ್ಕಂಥ ಸಂಸ್ಕೃತಿಯನ್ನ ಹಿಂದಿನ ಕಾಲದಲ್ಲಿ ಏನೋ ಸರಿ ಅಂತ ತಿಳ್ಬೋದು. ಆದ್ರೆ ಬೇರೆಯವರು ಅದೇ ತರ ಲಾಠಿ ಹಿಡ್ಕೊಂಡು ಓಡಾಡುವಂತ ಸಂದರ್ಭದಲ್ಲಿ ನೀವು ಬೇರೆಯವ್ರಿಗೂ ಅವಕಾಶ ಕೊಡ್ತೀರಾ ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ. ಆ ಪ್ರಶ್ನೆಗೆ ಇವತ್ತು ತಾವು ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆಗಳನ್ನ ಮಾಡಬೇಕು. ಈಗ RSS ಪಥಸಂಚಲನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ, ಪಥಸಂಚಲನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಇದು ಯಾರು ವಿರೋಧ ಮಾಡ್ತಾ ಇಲ್ಲ. ಮಾಡುವಂತ ಸಂದರ್ಭದಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತಕ್ಕಂಥದ್ದು ಅವಕಾಶ ಇದೆಯಾ? ಸೊ ಬೇರೆ ಸಮುದಾಯಗಳು ಅದನ್ನೇ ಮಾಡಿದ್ರೆ, ಬೇರೆ ಸಂಘಟನೆಗಳು ಅದನ್ನೇ ಮಾಡಿದ್ರೆ ಆಗ ಏನಾಗುತ್ತೆ ಅನ್ನೋದನ್ನ ಚಿಂತನೆ ಮಾಡಬೇಕಾದಂತ ಕಾಲ. ಆ ವಿಚಾರಗಳು ಇವತ್ತು ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ಈಗ ಅವತ್ತು ಚಡ್ಡಿ ಹಾಕೋತಾ ಇದ್ರು, ಈಗ ಪ್ಯಾಂಟ್ ಹಾಕೋತಾ ಇದ್ದಾರೆ. ಯಾಕೆ ಸ್ವಲ್ಪ ದೊಡ್ಡ ಬೇಕು ಅಂತಲ್ಲ, ಚಡ್ಡಿ ಹಾಕೋತಾ ಇದ್ರು, ಪ್ಯಾಂಟ್ ಹಾಕೋತಾ ಇದ್ದಾರೆ. ಸೊ ಬದಲಾವಣೆಗಳನ್ನ ಅವರಲ್ಲೂ ಕೂಡ ಮಾಡ್ಕೊಳ್ಬೇಕು. ಅದು ನಾನು ಅವರ ಹೇಳುವಷ್ಟು ದೊಡ್ಡವರಲ್ಲ, ಆದ್ರೆ ವಿಚಾರಗಳು ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಮುನ್ನೆಲೆಯಲ್ಲಿ ಇದೆ. ಸೊ ಹಂಗಾಗಿ ಈ ವಿಚಾರಗಳನ್ನ ಖುದ್ದು ಅವರೇನೇನೇ ಅರ್ಥ ಮಾಡಿದ್ರೆ ಬಹಳ ಒಳ್ಳೆಯದು. ಮತ್ತೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದೈತೆ. ದಲಿತ ಸಮಾವೇಶ ಮಾಡಕ್ಕೂ ಕೂಡ ಈಗ ದಲಿತ ನಾಯಕರೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ತಪ್ಪೇನು ಇಲ್ಲ.